ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಾನು ಈ ಬ್ಲಾಗ್ ಶುರು ಮಾಡೋದು. ಒಳಗಿನ ಹೊಚ್ಚೇನಿ ನೋಡ್ರಿ, ಅದನ್ನೆಲ್ಲ ಹೊರಗಿಂದ ಸ್ವಚ್ಛ ಮಾಡ್ಕೊಂಡು ಕುಂತ್ರೆ ಟೈಮ್ ಆಗಂಗಿಲ್ಲ ಅಂತ ಹೇಳಿ ನಾನು ಇವತ್ತ ರೈಸ್ ಮಾಡಕತ್ತಿಲ್ಲ, ಗೊಂಜಾಳ ನುಚ್ಚು ಮಾಡಾಕತ್ತೀನಿ ನೋಡ್ರಿ. ಗೊಂಜಾಳ ಕಿಚಡಿ ಅಂತ ಹೇಳ್ತೇವೆ ನಾವು. ವೇಟ್ ಲಾಸ್ ಮಾಡಾಕ ಇದು ನನ್ಗೆ ಹೆಲ್ಪ್ ಮಾಡೈತಿ. ಇವತ್ತಿನ ಲಾಗ, ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಖಾರ ಕುಟ್ಟಿಸ್ಕೊಂಬ ಅಂತ ಹೇಳಿ ನಮ್ಮ ಮನೆಯವ್ರು ಅಲ್ಲಿ ಡೈಲಿ ನೀರು ಹಸಕ್ ಹೋಗಾರ. ಯಾಕಂದ್ರೆ ಹೊಲ ಬಾಳಲ್ಲ, ಒಂದ್ ಕಟ್ಟಿ ಹಾಸುಗಳದ ಮತ್ತೊಂದ್ ಕಟ್ಟಿ ನೀರು ಬರ್ತೈತಿ. ಅವ್ರದ್ದು ನೀರು ಹಸು ಡ್ಯೂಟಿನೇ. ಇನ್ನು ಸಂಜೆ ಮುಂದೆ ಹೊಕ್ಕೇನೆ ಅಂತಂದ್ರ ಮೊನ್ನೆ ಒಣಗಿಸ್ ಎಲ್ಲ ಸ್ವಚ್ಛ ಮಾಡಿ ಇಟ್ಟೇನಿ. ಒಂದ್ 8 ದಿನ ಅಥವಾ ಜಾಸ್ತಿ ಆತ. ಇನ್ನು ಇವತ್ತು ಮತ್ತೆ ಅವು ಮೆತ್ತಗಾಗ್ಬಿಟ್ಟಿರ್ತಾವ, ತಂಪು ಬಾಳಲ್ಲ, ಥಂಡ್ ಬಾಳಲ್ಲ. ಹಂಗಾಗಿ ಬಿಸಿಲಿಗೆ ಟಿನಟ್ ಹಾಕಿ ಮಸಾಲೆ ಎಲ್ಲ ಹುರ್ಕೋಬೇಕ. ಮಸಾಲೆ ಹುರ್ಕೊಂಡು ರೆಡಿ ಮಾಡಿ ಇಟ್ಟನೆ ಅಂದ್ರೆ ಮತ್ತೆ ನಾಳೆ ಮಾಡಿದ್ರೆ ಯಾವಾಗಾರ ಕುಟ್ಟಿಸ್ಕೊಂಡ್ಬರ್ತಾರೆ ಟೈಮ್ ಇದ್ದಾಗ. ನಾನು ಈ ಸಲ ಮಸಾಲೆ ಎಲ್ಲ ಕೊಟ್ಕೊಳ್ತೇನೆ, ಅಂದ್ರೆ ಗರಂ ಮಸಾಲ. ಹೊಳ್ಳಿ ಇಲ್ಲಿ ಮನ್ಯಾಗ ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಯಾರಾಗ್ಲಿ ರುಬ್ಬ್ಯಾರಾಗ್ಲಿ ಕುಡಿಸ್ಕೊಳಕ್ ಬರ್ತೈತೆ ಅಂತೇಳಿ ಮಸಾಲೆ ನಾನು ಇಲ್ಲೇ ಮನ್ಯಾಗ ಕುಟ್ಟಿದ್ ಮೊನ್ನೆ. ಅದಂದ್ರೆ ಪೂರ್ತಿ ಭಾಳ ಸಣ್ಣಗಾಗಿಲ್ಲ, ಭಾಳ ಟೈಮ್ ಬೇಕಾ ಕುಟ್ಬೇಕಾದ್ರೆ ಮತ್ತು ಮಿಕ್ಸಿ ಒಳಗೆ ಅಷ್ಟೊಂದು ಸಣ್ಣಗಾಗಿಲ್ಲ. ಪೂರ್ತಿ ಎಷ್ಟು ಮಸಾಲೆ ಸಣ್ಣಕೈತಲ್ಲ ಅಷ್ಟ ಖಾರ ರುಚಿ ಬರ್ತೈತಿ. ಅದಕ್ಕೋಸ್ಕರ ಮಸಾಲೆ ತರಿಸ್ತೀನಿ, ಅಲ್ಲಿ ಕೊಟ್ಟು ಕಳ್ಸಿದ್ರ ಅಂತ ಹೇಳಿ ಅದನ್ನ ಹುರಿದು ಕೊಟ್ಟು ಕಳಿಸ್ಬೇಕು. 1 kg ಮೆಣಸಿನ್ಕಾಯಿ ತೊಗೊಂಬಂದೈತಿ. ಅವ್ನು ತೊಗೊಂಬಂದ 2 ತಿಂಗಳ ಅಂತ ಅನಿಸ್ತೈತಿ ಮೆಣಸಿನ್ಕಾಯಿ. ನಾನು ಊಟ ಈಗ ಮಾಡ್ದ, ಲೇಟಾಗಿ ಮಾಡ್ದ ಅಂತ ಗೊತ್ತಾಗಲ್ಲ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಈಗ ಸದ್ಯಕ್ಕೆ ಇದನ್ನ ಮಾಡ್ಕೊಂಡ ನಮ್ಮ ಗೌರಿ ಮೇವು ಮಾಡಕ್ಕೆ ಹೋಗ್ಬೇಕು. ಅಲ್ಲಿ ಹೊಲ್ದಾಗ ಹೋದಾಗ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡ್ರಿ. ನಾನಿಲ್ಲಿ ಗರಂ ಮಸಾಲ ತೊಗೊಂಡೇನಿ ನೋಡ್ರಿ. ನಾನು ಹೇಳಿದ್ನೆಲ್ಲ ಮಸಾಲೆ ಇಟ್ಟು ಹುರ್ಕೋಬೇಕಂತ ಹೇಳಿ ಹುರಿದಿಡ್ತೇನೆ. ನಮ್ಮ ಮನೆಯವ್ರು ಇವತ್ತು ಅನುಕೂಲ ಆದರೆ ಇವತ್ತು ಹಾಕ್ಸ್ಕೊಂಬರ್ತಾರ, ಕೊಟ್ಟಿಸ್ಕೊಂಬರ್ತಾರ. ಇಲ್ಲಾಂದ್ರೆ ಅವ್ರಿಗೆ ಅನುಕೂಲ ಆದಾಗ. ಇಲ್ಲಿ ಏನೇನು ಐತೆ ಅಂತಂದ್ರೆ ಕಾಣಿಸ್ತೈತಲ್ಲ ನಿಮ್ಗೆ, ಪಲಾವ್ ಎಲೆ ಮತ್ತು ಚಕ್ಕೆ, ಇದು ಪತ್ರೆ ಅಂತಾರೆ ನೋಡ್ರಿ, ಸಾರಿ ಹೆಸರು ಬರಲ್ಲ, ಚಕ್ರ ಮಗ್ಗು, ಎಳ್ಳು, ಏಲಕ್ಕಿ, ಲವಂಗ, ಶಾಜೀರ್ಗೆ, ದುಡ್ಡು ಮತ್ತು ಕಾಳು ಮೆಣಸು, ಚಕ್ಕೆ, ಕಲ್ಲು ಹೂವು, ಪಲಾವ್ ಎಲೆ ಇಷ್ಟನ್ನು ಹಾಕೇನಿ. ಮತ್ತು ಗಸಗಸಿ ಇದನ್ನಿಷ್ಟನ್ನು ಹಾಕ್ಕೊಂಡೇನಿ. ಎಳ್ಳು ಎಳ್ಳಲ್ಲ ಸಾರಿ, ಇದು ಏನಂತಾರಪ್ಪ, ಕೊತ್ತಂಬರಿ ಕಾಳು ಫ್ರಿಜ್ನಾಗ ಇಟ್ಟಿದ್ದು ನಾನು ಹುಳಾಕ ಕಡೆಯಕ್ಕಂತೇಳಿ ಅವನಿಗೆ ಬಿಸಿಲಿಗೆ ಇಟ್ಟು ಬಂದೇನಿ. ಇನ್ನು ಮೊದಲ ಅದು ಇಷ್ಟು ಕುಡಿಸಿ ನಾನು ಸ್ವಚ್ಛ ಮಾಡ್ಕೋಬೇಕು, ನೋಡ್ಕೋಬೇಕು. ಇದನ್ನು ಸ್ವಲ್ಪ ತೊಗೊಂಬಂದನ ಅದು ಮೆಣಸಿನ್ಕಾಯಿ ತೊಗೊಂಬಂದಿಲ್ಲ, ಅವಾಗ ತೊಗೊಂಬಂದಿಟ್ಟೇನಿ. ಯಾಕಂದ್ರೆ ಹುಳಪಳತಿ ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಇಷ್ಟು ಪರಾತ್ನಾಗ ಹಾಕೀನಿ. ಆಮ್ಯಾಗ ಇವನ್ನ ಒಂದೊಂದಾಗಿನ ಹುರ್ಕೊಂಡ್ರೆ ಮುಗೀತು ನೋಡ್ರಿ. ಎಣ್ಣೆ ಹಾಕ್ಯಾರ ಹುರ್ಕೋಬೋದು, ಹಂಗೆ ಆದ್ರೂ ಹುರ್ಕೋಬೋದು. ನಾವು ಹುರ್ಕೊಂಡು ಅದ್ರ ಜೊತೆ ಕೊಟ್ಟು ಕಳಿಸ್ತೇನೆ. ನಾನಿಲ್ಲೇ ಕೆಲವರು ಅಳತೆ ಪ್ರಕಾರ ಕೇಳ್ತೀರಿ. ನಾನು 1 kg ಹೇಳಿನಿ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಕೈತಿ. ಅದಕ್ಕೆ ನೀವು ಸ್ವಲ್ಪನ ಕುಡಿಸಿಟ್ಕೋರಿ. ಒಂದು 1/4 kg ಖಾರದ ಪೌಡರ್ಗೆ ಒಂದು 15 ಏಲಕ್ಕಿ, ಹಿಂಗೆ 15 ಲವಂಗ, ಸ್ವಲ್ಪ ಚಕ್ರ ಮಗ್ಗು, ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಎಲ್ಲ ಥರದ ಗರಂ ಮಸಾಲನು ಸ್ವಲ್ಪ ತೊಗೋರಿ. ನೀವು ತೊಗೊಂಡು ಮಾಡ್ಕೊರಿ. ಇದೇನಂತಾರೆ ನೋಡ್ರಿ, ಚಂದ ಐತಿ, ದೊಡ್ಡದು ಐತಿ. ಇದ್ರೊಳಗೆ
ಎಲ್ಲನೂ ಹುರ್ಕೊಂಡು ಪೌಡರ್ ಮಾಡಿ ಕೂಡಿಸ್ಕೊಂಡ್ರೆ ಮುಗೀತು ನೋಡ್ರಿ. ನಾನು ಭಾಳಷ್ಟು ಸಲ ಶೇರ್ ಮಾಡೇನಿ ರೆಸಿಪಿನ. ಚಕ್ರ ಮಗು, ಈ ಚಕ್ರ ಮಗು ಕಲರ್ ಹಾಕ್ಯಾರ ಮಾಡ್ಯಾರ, ಹೆಂಗೈತೆ ನೋಡ್ರಿ ಇದ್ರೊಳಗೆ ಕಲರ್ ಆಗತ್ತೆ. ಇವಾಗ ಯಾವ್ದು ಫ್ರೆಶ್ ಏನು ಇಲ್ಲಿ ಮನೆಯಾಗಿಂದ ನೋಡ್ರಿ, ಇದು ಎಲ್ಲೋ ತಂದಿದ್ದಿದೆ, ಇದಕ್ಕೇನಿಲ್ಲ. ಬಟ್ ಇದು ಕಲರ್ ಹೆಂಗೈತಿ, ಬಹುಶಃ ಕಲರ್ ಹಾಕ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ. ಕೆಂಪು ಕಲರ್ ಕಾಣಿಸ್ತೈತಿ, ನಿಮ್ಗೆ ಕಾಣಿಸ್ತೈತಲ್ಲ ನೋಡ್ರಿ. ಎಲ್ಲದಕ್ಕೂ ಕಲರ್ 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 ಕಲರ್. ನೀವು 10 ರೂಪಾಯಿ ಹಿಂಗೆ ತೊಗೊಂಡ್ರಿ ಅಂದ್ರೆ ಸರಿ ಹೋಗ್ತೈತೆ ನೋಡ್ರಿ ಎಲ್ಲ. ಭಾಳ ದಿನ ಇಟ್ಟಿವಂದ್ರೆ ಒಳಗೆ ಹುಳ ಆಗೋ ಚಾನ್ಸಸ್ ಇರ್ತಾವೆ ಅಂತ ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ಸ್ವಚ್ಛ ಮಾಡ್ಕೋತೀನಿ. ಜಳಕ ಪೂಜೆ ಊಟ ಎಲ್ಲ ಮಾಡ್ಕೊಂಡು ಬಂದೆ ನಾನು. ಇದ್ರೊಳಗೆ ಕಸ ಐತಿ ದೊಡ್ಡದು, ಅದನ್ನು ಯೋಚನೆ ಮಾಡಾಕತ್ತೇನೆ, ಸಾಲು ಗುಂಟ ತೆಗಿಲ್ಲ ಅಥವಾ ದೊಡ್ಡದಷ್ಟೇ ಕೇಳಲ್ಲ ಅಂತೇಳಿ. ಮೊನ್ನೆ ನಾವು ಎಣ್ಣೆ ಹೊಡೆದಿದ್ವಲ್ಲ, ಒಳ್ಳೆ ಮತ್ತೆ ಕಸ ಆಗೈತೆ. ಅದು ಹೆಂಗೆ ಕಾಣಿಸ್ತೈತಿ ಹೇಳ್ರಿ, ಗೊಂಜಾಳ ಮಸ್ತ್ ಕಾಣಿಸ್ತೈತಿ. ಕಡ್ಲಿ ತೋರಿಸಿಲ್ಲಲ್ಲ ನಾನು ನಿಮ್ಗೆ, ಕಡ್ಲಿ ತೋರಿಸ್ತೇನೆ ಬರ್ರಿ. ಕಡ್ಲಿ ಅಂದ್ರೆ ಮಸ್ತ್ ಬಂದೈತಿ. ಅಂದ್ರೆ ಗಿಡ ದೊಡ್ಡ ಹೋಗ್ಯಾವ, ಗಿಡ ಎಲ್ಲ ಸಿಡಿಯಾರಕತ್ತಾವು. ಈ ಟೈಮಲ್ಲಿ ನಾವು ಇದಕ್ಕೆ ನೀರು ಬಿಡಬಾರ್ದು, ಬಟ್ ಕಬ್ಬಿಗೆ ನೀರು ಬಿಡಬೇಕಲ್ಲ, ಹಾಗಾಗಿ ನೀರು ಹಸಾಕತ್ತೇವಿ. ಅದಕ್ಕಾಗಿ ಮಧ್ಯಾಹ್ನದಾಗ ಬಂದು ಇಲ್ಲಿ ಕುಂತ್ಕೊಂಡು ಒಂದು ಗಿಡ ಏನು ಕೇಳಂಗಿಲ್ಲ, ಅಲ್ಲೇ ಕುಂತ್ಕೊಂಡು ಅಲ್ಲೇ ತಿಂತಿರ್ತೇನೆ ನಾನು. ಗಿಡ ಎಷ್ಟು ದೊಡ್ಡ ಹೋಗ್ಯಾವ ನೋಡ್ರಿ. ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ರೀ. ಕಡ್ಲಿ ಇದ್ದಲ್ಲಿ ಕಬ್ಬನ ಇದಿಲ್ಲ, ಚಲೋ ಇಲ್ಲ ಅಷ್ಟು. ಹಿಂಗೆ ಸಿಡಿಯಾರಕತ್ತಾವ ಅಂತಂದ್ರೆ ಹಿಂಗೆ ಒಣಗಾಕತ್ತಾವು. ಇದನ್ನ ಕೇಳಬೇಕಿದು ಕಾಯಾಗಂಗಿಲ್ಲ, ಕೇಳ್ತೀನಿ ರೀ. ಸುಮ್ಮನೆ ಕಬ್ಬಿಗೆ ಆಡ್ತಾರೆ ಇದು. ಇದು ಕಾಯಾಗಂಗಿಲ್ಲ ನೋಡ್ರಿ, ಹೂವು ಬಿಡಂಗಿಲ್ಲ, ಕಾಯಿನೂ ಆಗಂಗಿಲ್ಲ. ಇದನ್ನು ಚಿಂಪಿಗ್ಯಾನ ಹುಲ್ಲು ಐತಿ, ನಮ್ಮ ಮನೆಯವ್ರು ಬರಗೋಡ್ದ ಒಂದಿಟ್ಟು ಮೇವು ಮಾಡ್ಬೇಕು ನಮ್ಗೆ ಅವರಿಗೆ. ಬರೀ ಕಡ್ಲಿ ತಿನ್ನೋಣಂತ. ಕಾಯಿ ಆಗಿದ್ದು ಮಸ್ತ್ ಕಾಯಿಗೆ ಅವ್ರು ರುಚಿದಾವ. ಇದು ಕಡ್ಲಿಗೆ ಒಂದು ಗಾದೆ ಮಾತು ಹೇಳ್ತಾರೆ ನಮ್ಮ ಕಡೆ, ಒಂದು ಬಂಡಿ ಕಡ್ಲಿ ತಿಂದ್ರೂ ಗಿಂಡಿ ರಸ ಹೊಂಡಂಗಿಲ್ಲ ಅಂತ. ಅಂದರೆ ನಾವು ಇನ್ನು ಎಷ್ಟೋ ತಿಂದ್ರೂ ಏನಂದ್ರೆ ಎನರ್ಜಿ ಬರಂಗಿಲ್ಲ ಅಂತ. ಒಂದು ಬಂಡ್ ಅಂದ್ರೆ ಒಂದು ಚಕ್ಕಡಿ ಕಾಯಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ತಿನ್ನಾಕಂದ್ರೆ ಮಸ್ತ್ ರುಚಿ ಅದ ಇವು. ಇನ್ನೊಂದು 8 ದಿನ ಆದ್ರೆ ತಿನ್ನಕ್ಕೆ ಅಂದ್ರೆ ಬಲಿತಾವಲ್ಲ, ಬಲ್ತು ಅಂದ್ರೆ ಅಷ್ಟು ರುಚಿ ಬರಂಗಿಲ್ಲ. ಮೇವು ಮಾಡಕ್ಕಂತ ಬಂದು ಕುಂತ್ಕೊಂಡು ಕಡ್ಲಿ ತಿನ್ನಕತ್ತಿ. ನಮ್ಮ ಮನೆಯವ್ರು ಹಾಕೋದು ಬೇಡ ಅಂದ್ರೆ ಮಾಡ್ಕೊಟ್ಟು ಜಗಳ ಮಾಡಿ ಹಾಕಿನಿ. ಒಂದು 8 ಸಾಲು ಕಡ್ಲೆ ಐತಿ, ಉಳ್ಕೆದೆಲ್ಲ ಕೋಳಿ ಇದಾವೆ ನೋಡ್ರಿ, ಕೋಳಿ ಎಲ್ಲ ತಿಂದು ಖಾಲಿ ಮಾಡಿದ್ದು.
ನಾನು ಮೇವು ಮಾಡ್ತೀನಿ ಈಗ ಸದ್ಯಕ್ಕೆ. ದೊಡ್ಡ ದೊಡ್ಡ ಕಸ ಕೀಳ್ತಾನೆ. ಕಸ ಕಿತ್ತದ ಕಸನ ಹಂಗೆ ಹಾಕೊಂಬರ್ಬೇಕಿತ್ತೇನೋ. ನಮ್ಮ ಗೌರಿಗೆ ಹಾಕೋದು ನೋಡ್ರಿ. ಇದು ಸೌಂತಿ ಬಳ್ಳಿ, ಮಿಕ್ಕಿಕಾಯಿ ನೋಡ್ರಿ, ಇಸ ಇದೆ. ದೊಡ್ಡ ಆದಿಂದ ಉಪ್ಪಿನಕಾಯಿ ಹಾಕ್ತಾರೆ ಇವನು. ನಾನು ಕಿತ್ತೆ ಬಳ್ಳಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಲೈಕ್ ಮಾಡಿರಿಪ್ಪ. ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನಮ್ಮ ಗೌರಿಗೆ ಒಂದಿಟ್ಟು ಕಸ, ಒಂದಿಟ್ಟು ಕಡ್ಲಿ ಕಿತ್ಕೊಂಬಂದು ನೋಡ್ರಿ. ಈ ಕಟ್ಟೋಗೆ ಸಜ್ಜಿ ಐತೆ ಅದ್ರೊಳಗೆ. ಸಜ್ಜಿ ತೊಗೊಂಬರ್ಬೇಕು. ಈಗ ಬ್ಯಾಸ್ಗೆಲ್ಲ ಕಾಂಗ್ರೆಸ್ ಕಸನೂ ತಿಂತಾವು. ಟೈಮು 11 ಗಂಟೆ ಆತ. ನಮ್ಮ ಮನೆಯವ್ರು ಬರ್ತೀನಿ ಅಂತಂದ್ರೆ ಡ್ರಿಪ್ ತೆಗೆದೇವಿಲ್ಲ ಕಬ್ಬು ಕಡಿಕ್ಕಿಂತ ಮೊದಲು. ಈಗ ಡ್ರಿಪ್ಪಿನ ಪೈಪ್ ಜೋಡಿಸ್ಬೇಕು. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. 11ಕ್ಕೆ ಬರ್ತೀನಿ ಅಂತಂದ್ರೆ ನಾ ಅಷ್ಟೊತ್ತು ಏನು ಮಾಡಿ ಹೋಗಿಲ್ಲ. ತೊಗೊಂಬರಲ್ಲ ಅಂತಂದರೆ ಇಲ್ಲ ನಾನು ಬರ್ತೀನಿ 11 ಗಂಟೆಗೆ ಅಂತಂದ್ರೆ, ಅದಕ್ಕೋಸ್ಕರ ನಾನು ಹೋಗಿ ಮೇವು ತಿಕ್ಕಿತ್ತೆ. ಜಳಕಾತಿ ಮಾಡಿ ಹೋಗಿಲ್ಲ ಅವ್ರು. ಈಗ ಡ್ರಿಪ್ಪಿನ ಪೈಪೆಲ್ಲ ಜೋಡಿಸಿ ಆಮೇಲೆ ಜಳಕ ಮಾಡ್ತಾರಂತ. ಸದ್ಯಕ್ಕೆ ನಾನು ಅಷ್ಟು ಅದ್ರಿ ಬಿದ್ದಾವೆ. ನಾನು ಅಷ್ಟು ಹೋಗ್ಯಾನ ಹೋಗೋದು ಆಮೇಲೆ ಸಿಗ್ತೀನಿ. ನಮ್ಮ ಪಪ್ಪಿನೂ ನನ್ನ ಕೂಡ ಬಂದಿತ್ತು. ಈಗ ಬಂದು ಮಲ್ಕೊಂತದ. ತೊಗೊಂಬರ್ತೇನೆ ಅಂದ್ರು ಬೇಡ ಅಂದ್ರೆ. ಈಗ ಟೈಮ್ 1 ಗಂಟೆ ಆಯ್ತು. ಈಗ ಬಂದಾನ. ನಾಷ್ಟ ಏನಾರು ತಿನ್ನಂತಂದ್ರೆ ಒಳ್ಳೆ ಅಂತಂದ್ರೆ ಇದನ್ನು ಪೈಪ್ ಜೋಡಿಸ್ಬೇಕೀಗ. ಡ್ರಿಪ್ ಹಾಕಿದ್ವಲ್ಲ ನಾವು, ಡ್ರಿಪ್ಪಿನ ಪೈಪ್ ಇದೆ. ಚಲೋ ಗಾಳಿ ನೋಡ್ರಿ ಎಷ್ಟೈತೆ. ಗಾಳಿ ನಮಗೆ ಕೈ ಮೈ ಹೆಂಗೆ ಆಗ್ಬಿಟ್ಟಿರ್ತಾವ. ಸ್ನೇಕ್ಸ್ ಸ್ಕಿನ್ ಆದಂಗೆ ಆಗ್ಬಿಟ್ಟಿರ್ತಾವ. ಸಾಲಿಗೆ ಹೋಗಿರ್ಕಿಲ್ಲಪ್ಪ ಇವತ್ತು? ಏನು ಮಾಡಿದೆ ಮಗನ? ಇವತ್ತು ಬಂದೇ ಇಲ್ಲ ಈ ಕಡೆ. ಬಿಚ್ಚೋದಾದ್ರೆ ಕೆಳಗೆ ಹಾಕಿಬಿಡು. ಕೆಳಗಾದ್ರೆ ಇಲ್ಲಿ ಈ ಪೈಪ್ ಇದನ್ನ ಹಾಕಬೇಕನ? ಎಲ್ಲ ಅಡ್ತಾರ ಆಗ್ಬಿಟ್ಟವು. ಅದನ್ನ ಇನ್ನಟ್ಟು ಉದ್ದ ತಗೊಂಡು ಇರ್ಲಿ ಬಿಡು, ಮ್ಯಾಗ ಇರ್ಲಿ ಬಿಡು. ಹಾಂ ಮ್ಯಾಗ ಜೋಡ್ಸನ್ ತೆಗಿದಾದ್ರೆ ಅದನ್ನ ಬೇಕಾದ್ರೆ ಹಬ್ಬಿ ಕೆಳಗಟ್ಟ ಹಬ್ಬಿ ತೆಗ್ಯಾಕೆ ಬರ್ತೈತಿ. ಮತ್ತು ಇದ್ರದ್ದು ಇಲ್ಲ ಐತಿ ಲಾಸ್ಟ್ ಕರೆಕ್ಟ್ ಅದಾವ. ಎಲ್ಲಿ ಕಡೆ ಬಂದವು ಅದೇ ಕಲರ್ ಕುಂದಿರ್ತೈತಲ್ಲ ಅಲ್ಲಿ. ಕಲರ್ ಯಾವ್ದು ಇಲ್ಲ
ಹಾಂ ಇಲ್ಲ ಅದ್ರದ್ದು ಇರ್ಬೋದು. ಹಾಂ ಬಿಡು ಮಮ್ಮಿ ಬಿಡು. ನಾವು ಡ್ರಿಪ್ಪಿನ ಪೈಪ್ ಸುತ್ತದೇನು ತೋರಿಸಿದ್ನೆಲ್ಲ ಕಬ್ಬು ಕಡಿಕ್ಕಿಂತ ಮುಂಚೆ. ಈಗ ಸಾಲು ಗುಂಟೆ ಡ್ರಿಪ್ಪಿನ ಪೈಪ್ ಬಿಡಾಕ್ತೇವೆ ನೋಡ್ರಿ. ಹೆಂಗೆ ಆಗ್ಬಿಟ್ಟ ನೋಡ್ರಿ ನಮ್ಮ ಆಕಾರ. ಹಂಗೆ ಬೆಳ್ಳಿ ಬೆಳ್ಳಿ ನೋಡ್ರಿ ಬೆಳ್ಳಿ. ಬಟನ್ ನಾಟಕ ಪೈಪ್ ಮಾರಾಕತ್ತ ಸಾವ್ಕಾಸ ಹೋಗವಾ ಅದಕ್ಕೆ. ಹಿಂಗೆ ನೋಡ್ರಿ ಇಲ್ಲಿ ಕೈಯಾಗಿಂದ ಬಿಡೋದು, ಜಕ್ಕೊಂದು ಹೋಗೋದು. ಫೋನ್ ಬಿತ್ತು ನಂದ. ಹಂಗದ ಇನ್ನೊಬ್ರಿಗೆ ಅನ್ಯಾಯ ಇಲ್ಲ ಮಾತಾಡಿದ್ರೆ ಹಿಂಗೆ ಆಗೋದು. ಅದು ಹೌದಿಲ್ಲ, ಮಾತಾಡಬಾರ್ದು. ಎಲ್ಲ ಕಡೆಯಿಂದ ತಪ್ಪಾಕಿರ್ತೈತಿ. ಓಹೋ ನಿಂದ್ರ ಹೌದು ಹೋಗ ಕರ್ಕ ಹೋಗ. ಹಿಂಗೆ ನೋಡ್ರಿ ನಮ್ಮ ಮನೆಯವ್ರ ಜಳಕ ಆಗಿಲ್ಲ. ನಾವು ನಮ್ಮ ಕಳ್ಳಿ ಗಂಟೆ ಬಿತ್ತು ನಾನು ದುಡಿಯೋ ಮಾಡ್ಕೊಡ್ದ. ದುಡಿಯೋ ಬಂದ್ ಮಾಡಿ ಕೆಲಸ ಮಾಡ್ತೆ. हाँ बापा ಏನೋ ಆಗ್ತದೆ. मुला गप गप मुला ಕೊಡ್ತೇವೆ. ಗಪ್ ಇದು ತಿನ್ ಇರ್ಲಾ ಥೋಡಿ ಕೊಡ್ತಾನೆ ನೋಡು. ಇಲ್ಲ ನಾವು ಗೆದ್ವಿ ಇದು ನಿಮ್ಗೆ ಯಾರಾಗಿದ್ದು ನಮ್ಗಿಂತ ಎರಡು ಅವ್ರು ಗೆದ್ದರಂತ ನೋಡ್ರಿ. ನೀರು ಬಿಟ್ಟು ಮತ್ತೆ ಓಹೋ ಅದ್ರಾಗ ಹೋಗ್ಬೇಕು. ಯಾಕಪ್ಪ
ಯಾಕ ಹಾ ಬಾ ಮಮ್ಮಿ ಕೈ ನೋಡಿ ನಮ್ಮ ನೋಡೋಣ ನನ್ನ ಕೈ ನೋಡ್ರಿ ಎಷ್ಟು ಹೊಲಸಾಗಿತ್ತು. ಡ್ರಿಪ್ಪಿನ ಪೈಪ್ ಸ್ವಲ್ಪ ಜೋಡಿಸಿದ್ವಿ ನಾವು. ಜೋಡಿಸಿ ಈಗ ನಮ್ಮ ಗೌರಿಗೆ ಸಜ್ಜಿ ನಾವು ತೊಗೊಂಬರಕ್ಕಂತ ಹೋಗ್ತೀನಿ. ನಮ್ಮ ದೇವಿ ಜಗಳ ಮಾಡ ಅಂತ ಚಿಕ್ಕಡ ಮನ್ಯಾಗ ಮನೆ ಬಿಟ್ಟು ಹೋಗಂದಾರಂತಕ್ಕಿಗೆ. ಹಾಗಾಗಿ ಮನೆ ಬಿಟ್ಟು ಹೋಗ ಅಂತಕ್ಕೆ ಗೌರಿ ಒಂದು ಬಕೆಟ್ ಕುಡಿತ. ಎಷ್ಟು ಕುಡಿತಾವ ನೀರು? ಎಲ್ಲಿ ರೊಕ್ಕ ನಿನಗೆ ಕೊಡಾಕ್ತಾವ. ಈಗ ನಮ್ಮ ಮಾವ ಬಂದ್ಮಲ್ಲಮ್ಮಿ ನಮ್ಮ ಮಾವಾಗ ರಾತ್ರಿ ಊಟ ಮಾಡಾಕ್ತ ರೊಕ್ಕ ನೋಡ್ರಿ ಎಷ್ಟು ಚಂದ ನಾವು. ಎಲ್ಲಿ ಇವು ಇದ್ರಾಗ ಬಂದಿದ್ದೀವಿ. 500 ಒಂದು ಐತಿ. ಇವು ಎಷ್ಟು ಬಂದಿರ್ತಾವ? ಒಂದು ಪೆಂಟ್ ಬಂದಿರ್ತಾವೆ. ಹೌದನಾ? ಎಷ್ಟು ಅದಕ್ಕೆ? 5 ರೂಪಾಯಿ ಕುರ್ಕುರು. 5 ರೂಪಾಯಿ ಕುರ್ಕುರಿ ಒಳಗಿರ್ತಾವ ನೋಡ್ರಿ. ದುಡ್ಡು ಮಾಡೋ ಕಾಲ ಹೆಂಗೆಲ್ಲ ದುಡ್ಡು ಮಾಡ್ಬೋದು ನೋಡ್ರಿ. ಬಿಸ್ನೆಸ್ ಮೈಂಡ್ ಇರ್ಬೇಕು ಮನುಷ್ಯರಿಗೆ ಯಾವಾಗಲೂ. ಅಂದಾಗ ಉದ್ಧಾರ ಆಗಕ್ಕೆ ಸಾಧ್ಯ. ನಮ್ಮಂಥ ರೈತರು ಒಂದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದ್ವಿ. ಯಾವಂತ ಇದೆ ಕ್ರಿಕೆಟರ್ ಅದ ನೋಡ್ರಿ. ಅವ್ರ ಹೆಸರು ನನಗೆ ಬರಲ್ತಾ. ಹಾಕೇನಿ ವಿಡಿಯೋ ಚಲೋನ ಬಂದಿರ್ಕಿಲ್ಲ. ಹಾಕಿ ಅಮ್ಮಿ ಹ್ಞೂ ಸರ್ ಬಂದೇ ಇಲ್ಲ ಆಗ ವಿಡಿಯೋ ಸರಿ ಬಂದಿರ್ಕಿಲ್ಲ. ವಿಡಿಯೋ ಹಾಕಿಲ್ಲ ನಾನು. ಮತ್ತೆ ಏನು ಹಾಕಿ ವಿಡಿಯೋ ಚಲೋ ಬಂದಿರ್ಕಿಲ್ಲ. 1 ನಿಮಿಷ 2 ನಿಮಿಷದಷ್ಟು ಹಾಕೇನಿ. ವಿಡಿಯೋ ಮಾಡಿದ್ರೆ 2 ನಿಮಿಷ ಕ್ಲಿಯರ್ ಆಗಿ ಮಾಡ್ಬೇಕು. ಏನು ಹೇಳಕ್ಕಿದ್ದೀರ? ಇವು ಕಾರ್ನ್ ಏನೋ ಅವನ ಬೇಯಿಸಿ ಅವ್ದುಕೊಂಡಿಟ್ಟು ಸಾಸು ಗೀಸು ಹಾಕೊಟ್ರೆ ಎಷ್ಟು 2,000 ಏನೋ ಒಂದು ಪ್ಲೇಟಿಗೆ ಅಂತಂದ್ರೆ, ಅದ್ರ ರೈತರು ನಾವು ಬೆಳೆದಿರೋ ಬೆಳೆಗೆ ಇಷ್ಟು ಬೆಲೆ, ಸೆಲೆಬ್ರಿಟೀಸ್ ತಿನ್ನೋ ಫುಡ್ಡಿಗೆ ಇಷ್ಟು, ರೈತರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಎಷ್ಟೊಂದು ವ್ಯತ್ಯಾಸ ನೋಡೋಂಥ ಏನೋ ಪೋಸ್ಟ್ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಅದೇ ನಿಜ ರೀ. ನಮ್ಮದು ಕಾರ್ನ್ ಗೊಂಜಾಳ ಅಂದ್ರೆ ಮಸ್ತಾಗ್ಯಾವ. 2 ತನಿ 3 ತನಿ ಬಿಟ್ಟಾವು. 2 ತನಿನೂ ಕಾಳಕ್ಕೆ ಹಾಗೇನು ತಿನ್ನು ಕಿತ್ಕೋ ಬಲ್ತಿತ್ತು. ಕಡ್ಲಿ ಹಿಂಗೆ ನೋಡ್ರಿ. ಕಡ್ಲಿ ತಿನ್ನೋದು ಗಿಡ ಕಿತ್ಕೊಂಡು ಅವನವನ ಕೈಯಾಗ ಹಿಡ್ಕೊಂಡು ತಿನ್ನಾಕತ್ರ ಏನು ಮಜಾ ಅಂದಿರಿ. ನಾ ತಿಂದೀನಿ. ನಾ ದಿನ ಮಧ್ಯಾಹ್ನ ಬಂದು ಕುಂತ್ಕೊಂಡು ತಿಂತಾನೆ ಒಂದು. ನಮ್ಮ ಪಾಪಿ ನೋಡ್ರದ ನಾ ಮೇವು ಮಾಡ್ತೀನಿಲ್ಲ ಅದು ದಿನ ಗೊತ್ತಾ. ಓಪನ್ ಹಿಡ್ಕೊ ನಾನು ಕಡಿತೇನೆ ಮೇವು. ಶಿವದಲ್ಲ ಕಿಶ ಇಲ್ಲ. ಎದ್ರ ಮೇವು ಕಡಿತೀವಿ? ಈ ಸಜ್ಜಿ ನಾವು ಇದಾ ಇವು ಕುರಿ ತರ್ಬಿಸಿದ್ವಲ್ಲ, ಕುರಿಗೆ ಹಾಕಿರ್ತಾರೆ ಕಾಳ್ರಿ. ಅವು ಹುಟ್ಟಿದ್ವು ಅಲ್ಲೊಂದೆಲ್ಲ ಹುಟ್ಟ್ಯಾವು. ಇವನ್ನ ಕಡದ ನಮ್ಮ ಗೌರಿಗೆ ಹಾಕೋದು. ಕಾಳು ಇಲ್ಲಿ ನೋಡಿ ಕಾಯಿ ಎಷ್ಟು ಮಸ್ತಿಗ್ಯಾವ. ನಮ್ಮ ಕಡೆ ಕಾಯಿ ಆಗುದಿಲ್ಲ ಅಂತ ಅಂದ. ಕಾಯಕ್ಕ ಆ ಕಡೆ ಇಷ್ಟು ಕೋಳಿಗೆ ಆಗಿ ಹೋದು ನೋಡು. ಈ ಕಡೆನೂ ಮಸ್ತಿದ. ಎಲ್ಲ ಒಮ್ಮೆ ಲೋಕಾಪುರ ಬರುವಾಗ ಕಬ್ನ್ಯಾಗ ಹುರಿದ್ರಿ ಇಲ್ಮಿ? ಮಮ್ಮಿ ಇದಕ್ಕೆ ಡ್ರಿಪ್ ಮಾಡಂಗಿಲ್ಲ? ಜ್ವಾಲ ಸ್ವಲ್ಪದ ಕಬ್ಬಿನ ಬಿಲ್ಲೆಲ್ಲ ಅವ್ರಿಗೆ
ನಮ್ಮ ಪಪ್ಪಿನ ನೋಡ್ರಿ ಅಲ್ಲಿ ಕೆಬರ್ತದೆ. ಎಣ್ಣೆ ಅಮ್ಮಿ ಇಲ್ಲ ತಂದಿಲ್ಲ ಮೀ ಏನು ಗಾಡಿ ಕಂತು ಕಟ್ಟಾಣ ಏನು ಮಾಡಿ ಅದನ್ನು ಗೊತ್ತಿಲ್ಲ ಮೀ ಒಟ್ಟು ನೀನು ಕುಡ್ದು ಬಂದ. ಇನ್ನೂ 1 ವರ್ಷದ ಐತಂತ, 2 ವರ್ಷದ ಕಟ್ಟಿದ್ರು ಮೀ. 3 ವರ್ಷದ ಇತ್ತಂತದ, 2 ವರ್ಷದ ಕಟ್ಟ್ಯಾರ ಮೀ. ಇನ್ನೂ 1 ವರ್ಷದ ಐತಂತ. ಮೇವು ಕಡ್ದು ಆಯ್ತು ನೋಡ್ರಿ, ಮೇವು ಕಡಿದು ಆಯ್ತು. ಅಷ್ಟಕ್ಕೊಂದ ಮೇವು ಕೊಟ್ಟು ನೋಡಿ ಇಲ್ಲ ಹಸಿ ಮೇವು ಒಜ್ಜೆವ ಅಂತ ಸಜ್ಜಿ ಮೇವು ಇಲ್ಲ ನಮ್ಮಿ, ಸಜ್ಜಿ ಮೇವು ಅಲ್ಲಿ ಇದಕ್ಕೆ ಐತೆ. ಇದಾದಿಂದ ಅದನ್ನು ಕೊಯ್ದು ಇದನ್ನ ನಮ್ಮ ಗೌರಿ ಕಡದ ಹಾಕ್ಬೇಕು ನೋಡ್ರಿ. ಸಂಜೆಕಿನ ಸುರು ನಮ್ದು ಮತ್ತು ಕಾಲು ಹೋಗ್ತ ನಮ್ಮ ನಮ್ಮ